ಹಾಯ್ ಎಲ್ಲರಿಗೂ. ಬರ್ರಿ ಇವತ್ತು ಬದ್ನೆಕಾಯಿ ಭರ್ತಾ ಸಿಂಪಲ್ಲಾಗಿ ಮಾಡೋದು ಹೆಂಗಂತಂದು ನೋಡೋಣ. ನಾ ಇಲ್ಲಿ ಬದನೆಕಾಯಿ, ಸ್ವಲ್ಪ ತಪ್ಪಲು ಉಳ್ಳಾಗಡ್ಡಿ, 1 ಟೊಮೆಟೊ, 2 ಬದನೆಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಈ ಬದನೆಕಾಯಿನ ವಾಶ್ ಮಾಡಿಟ್ಕೊಂಡು ಈ ರೀತಿಯಾಗಿ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ನ ಅಪ್ಲೈ ಮಾಡಿದಾದಮೇಲೆ ಈ ರೀತಿಯಾಗಿ ನಡು ಒಂದೊಂದು ಕಟ್ ಹಾಕೋಬೇಕು. ಇದ್ರೊಳಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ರಿ, ಬದ್ನೆಕಾಯಿ ಎಲ್ಲ ನೀಟಾಗಿ ಅದನ್ನ ಇಲ್ಲ ಚಲೋ ಅದನ್ನ ಇಲ್ಲ ಅಂತ ನೋಡ್ಕೊಂಡಾದ್ಮೇಲೆ ಸುಲಿದಿಟ್ಕೊಂಡಂಥ ಬೆಳ್ಳುಳ್ಳಿನ ಅದೇನು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗೆ ಈ ರೀತಿಯಾಗಿ ನಾನಿಲ್ಲಿ ತೋರಿಸ್ಲಿಕ್ಕತ್ತೀನಲ್ಲ ಈ ರೀತಿಯಾಗಿ ಇಟ್ಕೊಳ್ರಿ. ಎರಡೂ ಇದನ್ನು ಇವಾಗ ನಾನು ಸೇಮಾಗಿ ನೋಡಿರಿ ಈ ರೀತಿಯಾಗಿ ನಡು ಉದ್ದುದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಬದ್ನೆಕಾಯಿನೂ ಒಂದು ಸರಿ ಚೆಕ್ ಮಾಡ್ಕೊಳ್ರಿ, ಹುಳ ಅದು ಇರುತ್ತಲ್ಲ ಅದನ್ನು ನೀಟಾಗಿ ಚೆಕ್ ಮಾಡ್ಕೊಂಡಾದ್ಮೇಲೆ ಇದ್ರೊಳಗಡೆನೂ ಸುಲಿದಿಟ್ಕೊಂಡ ಬೆಳ್ಳುಳ್ಳಿನ ಈ ರೀತಿಯಾಗಿ ಫಿಲ್ ಮಾಡಿ ಇಟ್ಕೋಬೇಕು. ಇವಾಗ ಬದನೆಕಾಯಿನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿಯಾಗಿ ಸುತ್ತಲೂ ಸ್ವಲ್ಪ ಅದು ಮೇಲಿಂದ ಸಿಪ್ಪೆ ಇರ್ತದಲ್ಲ ಅದು ಈ ರೀತಿಯಾಗಿ ಬಿಡೋವರೆಗೂ ಬದನೆಕಾಯಿನ ಸುಟ್ಟಿಟ್ಕೋಬೇಕಾಗತ್ತೆ. ನಾನಿಲ್ಲಿ ಬದನೆಕಾಯಿ ಸುಟ್ಟಿಟ್ಕೊಂಡು ಅದ್ರ ಮೇಲಿಂದೆಲ್ಲ ಸಿಪ್ಪೆನ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲೇ ತಪ್ಪಲು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಟೊಮೆಟೊನ ಬೇಕಾಗುತ್ತೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದಕ್ಕೆ ಬೇಕಾಗುವಷ್ಟು ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದ ಬದನೆಕಾಯಿ ಇತ್ತಲ್ರಿ ಅದನ್ನು ನಾನು ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ. ಅದು ನಾವು ಸುಟ್ಟಿರ್ತೀವಲ್ಲ ಆಲ್ಮೋಸ್ಟ್ ಎಲ್ಲ ಬದನೆಕಾಯಿ ಸಾಫ್ಟ್ ಆಗಿರ್ತದೆ. ಅದನ್ನು ಈ ರೀತಿಯಾಗಿ ಸ್ವಲ್ಪ ನಾವು ಮಿಕ್ಸಿಗೆಲ್ಲ ಹಾಕ್ಕೊಳಿಕ್ಕೆ ಹೋಗಬೇಡ್ರಿ, ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಸರಿ ಬರೋಂಗಿಲ್ಲ. ಇದನ್ನು ಈ ರೀತಿಯಾಗಿ ನಾವು ಕಲ್ಲೊಳಗೆ ಜಜ್ಕೋಬೇಕು, ಇಲ್ಲಾಂದ್ರೆ ಈ ರೀತಿಯಾಗಿ ಕುಟಾಣಿ ಒಳಗೆ ಈ ರೀತಿಯಾಗಿ ಜಜ್ಜಿ ಇಟ್ಕೋಬೇಕು. ನಾನಿಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇವಾಗ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಕಡಾಯಿಗೆ 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ. ಜೀರಿಗೆ ಎಲ್ಲ ಸ್ವಲ್ಪ ಹೊತ್ತು ಚಟ್ಪಟ ಅಂದಮೇಲೆ ಇದು ಈಗ ಬಿಸಿ ಆಗ್ಲಿಕ್ಕತ್ತದಲ್ಲ ಸ್ವಲ್ಪ ಚೆಂದಾಗ ಬಿಸಿ ಆಗ್ಬೇಕ್ರಿ. ಇವಾಗ ಇದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿಮೆಣ್ಸಿನ್ಕಾಯಿನ ಮೊದಲಿಗೆ ಹಾಕ್ಕೊಳ್ಬೇಕು. ಇದಾದಮೇಲೆ 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ರಿ. ಈ ರೀತಿ ಆದಮೇಲೆ ಸ್ವಲ್ಪ ಕರಿಬೇವು ಹೆಸರು ಹಾಕ್ಕೊಂಡು ಇದು ಒಗ್ಗರ್ನಿಗೆ ಏನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತಪ್ಪಲು ಉಳ್ಳಾಗಡ್ಡಿ ಅಂತಂದು ಅದನ್ನು ಹಾಕ್ಕೋಬೇಕ್ರಿ. ಇದು 1 ನಿಮಿಷ ಇಲ್ಲ 2 ನಿಮಿಷ ಅಷ್ಟು ಆಯಿಲ್ನಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಇನ್ನೊಂದು 2 ನಿಮಿಷ ಅಷ್ಟು ಸ್ವಲ್ಪದು ಮೆತ್ತಗೆ ಆಗ್ಬೇಕ್ರಿ, ಸಾಫ್ಟ್ ಆಗ್ಬೇಕು. ಹಂಗಾಗೋ ತನಕ ಸ್ವಲ್ಪ ಈ ರೀತಿಯಾಗಿ ಆಯಿಲ್ನಾಗ ಹೊಳ್ಳಾಡ್ಸ್ಕೊತ ಇರಬೇಕು. ನೋಡಿರಿ ಈ ರೀತಿಯಾಗಿ ಆಯ್ತಲ್ಲ, ಅವಾಗವಾಗ ಹಿಂಗೆ ಮಾಡ್ಕೋತ ಇರಬೇಕಾಗತ್ತೆ, ಇಲ್ಲಾಂದ್ರೆ ತಳ ಹಿಡಿತದ. ಇವಾಗ ನಾವೇನದು ಬದನೆಕಾಯಿ ಇಟ್ಕೊಂಡಿದ್ವಲ್ಲ ಸ್ಮ್ಯಾಶ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿಯಾಗಿ ಅದನ್ನೆಲ್ಲನೂ ಅದ್ರ ಜೋಡಿ ತಪ್ಪಲು ಉಳ್ಳಾಗಡ್ಡಿ ಜೋಡಿ ಅದು ಮಿಕ್ಸ್ ಆಗುತ್ತೆ. ನಾನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ತಪ್ಪಲು ಪಲ್ಯ ಎಲ್ಲ ಅದು ಒಂಚೂರು ಆಯಿಲ್ ಒಳಗೆ ಹಾಕಿದ ತಕ್ಷಣ ಅದು ಸ್ವಲ್ಪ ಸಾಫ್ಟ್ ಆದ ತಕ್ಷಣ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪೌಡರ್ ಹಾಕ್ಕೊಳ್ರಿ, 1-2 ಟೀ ಸ್ಪೂನಷ್ಟು. ನಿಮಗೆ ಎಷ್ಟು ರುಚಿಗೆ ಎಷ್ಟು ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ರಿ, ಇಲ್ಲ ಕಡಿಮೆ ಬೇಕಂದವರು ಕಡಿಮೆ ಹಾಕ್ಕೊಳ್ರಿ. ಸ್ವಲ್ಪ 1-2 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳಿಕತ್ತೇನೆ.
ಇನ್ನೊಂದು ಚೂರು ಉಪ್ಪು ಹೆಚ್ಚು ಕಮ್ಮಿ ಇರಲಿ ಅಂತಂದು ಹಾಕೊಂಡಾದ್ಮೇಲೆ ಈಗೆಲ್ಲನೂ ಸೇರಿಸಿ ಒಂದು ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿಯಾಗಿ ನೋಡಿರಿ, ಇದು ಲೋ ಫ್ಲೇಮ್ ಒಳಗನ ಈ ರೀತಿಯಾಗಿ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಅದು ತಳ ಹಿಡಿದು ಇದಾಗುತ್ತೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಟೊಮೆಟೊನ, ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿಕತ್ತೀನಿ. ಟೊಮೆಟೊನ ಲಾಸ್ಟಿಗೆನ ಹಾಕ್ಕೊಳ್ರಿ, ಅದು ಸ್ವಲ್ಪ ಬಾಯಿಗೆ ನಡು ಬರ್ತಿದ್ರೆ ಚೆಂದ ಅನಿಸುತ್ತೆ ಚಟ್ನಿ ಜೋಡಿ. ನೋಡಿರಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ರೆಡಿ ಆಯಿತಾ. ಕಟ್ ಮಾಡಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಇನ್ನೊಮ್ಮೆ ಚೆಂದಾಗ ಮಿಕ್ಸ್ ಕೊಡ್ರಿ. ನಮ್ದು ಬದನೇಕಾಯಿ ಭರ್ತಾ ರೆಡಿ ಆಯಿತು. ಇದು ಜೋಳದ ರೊಟ್ಟಿಗೆ, ಚಪಾತಿಗೆ, ಈ ಸಜ್ಜಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಭಾಳ ಅಂದ್ರೆ ಭಾಳ ಚೆಂದ ಕಾಂಬಿನೇಷನ್ ಇರ್ತದೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗ್ಯದ ಅಂತಂದು ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.